ನಮಸ್ತೆ, ನಾನು ನಿಮ್ಮ ಚೈತನ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಫೀಸ್ನಲ್ಲಿ ಯಾವ ರೀತಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನೋಡಿದ್ರಿ. ಈಗ ನಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನನ್ನ ಮಗನ್ನ ಸ್ವಲ್ಪ ಕಲರಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಈಚೆ ಕೂಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಈಗ ಮಕ್ಕಳಿಗೆ ಏನು ಹಣ್ಣು ಕಾಯಿ ಎರಿಯೋದು ಇಲ್ಲ ದೃಷ್ಟಿ ತೆಗೆಯೋದು ಅನ್ನೋ ಪದ್ಧತಿ ಇದೆ, ಅದನ್ನು ಮಾಡ್ತಾಯಿದ್ದೀರಿ. ಯಾಕಂದರೆ ನಮ್ಮ ಮನೇಲಿ ಪುಟಾಣಿ ಮಕ್ಕಳಿರೋದ್ರಿಂದ ಅವರಿಬ್ಬರನ್ನು ಕೂಳಿಸಿ ಮನೆ ಮೇಲೆ ಈಗ ದೃಷ್ಟಿ ತೆಗೆಯೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀರಿ. ನೋಡ್ತಿದ್ದೀರಲ್ಲ, ಅವರಿಬ್ರು ಎಷ್ಟು ಕ್ಯೂಟಾಗಿ ಕಾಣಿಸಿದ್ದಾರೆ. ಹಬ್ಬದ ಸಂಭ್ರಮದಲ್ಲಿದ್ದಾರೆ ನಮ್ಮ ಮಕ್ಕಳು. ಹಾಗೆ ತುಂಬಾ ತಿಟೆ ಮಾಡ್ತಿದ್ರು, ಬೆಳಗ್ಗೆಯಿಂದ ಕಂಟ್ರೋಲ್ ಮಾಡಿ ಸಾಕಾಗೋಯ್ತು. ಈಗ ಬನ್ನಿ ನಮ್ಮ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಬಟ್ಲಿನಲ್ಲಿ ಎಳ್ಚೆ ಹಣ್ಣು, ಹೂವು, ಕೊಬ್ಬರಿ, ಹಾಗೆ ಕೊಬ್ಬು ಮತ್ತು ಎಳ್ಳು ಬೆಲ್ಲ, ಕಾಯಿನ್ಸ್ ಸ್ವಲ್ಪ, ಚಾಕ್ಲೇಟ್ ಸ್ವಲ್ಪನೂ ಹಾಕ್ಕೊಂಡಿದ್ದೀನಿ. ಇನ್ನು ಏನೇನು ಹಾಕ್ತಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಕ್ಕೆ ನಾನು ಮಾಡ್ತಾಯಿದ್ದೀನಿ. ವರ್ಷವಿಡೀ ಆಗಿರೋ ದೃಷ್ಟಿಯೆಲ್ಲ ಕಳೆದೋಗಲಿ ನನ್ನ ಮಕ್ಕಳ ಮೇಲಿನ ಅಂತ ಕೋರ್ಕೊಂಡು ದೃಷ್ಟಿ ತೆಗಿತಾ ಇದ್ದೀರಿ. ಹಾಗೆ ಮನೆಯವರೆಲ್ಲರೂ ತೆಗಿತಾ ಇದ್ದಾರೆ. ಮಕ್ಕಳಿಗೆ ಬೇಗ ದೃಷ್ಟಿ ಆಗುತ್ತಲ್ಲ, ಅದರಿಂದ ಈ ರೀತಿ ಮಾಡ್ತಾರೆ. ಹಾಗೆ ಸೂರ್ಯದೇವನ ಆಶೀರ್ವಾದ ಸಿಗುತ್ತೆ ಅಂತಲೂ ಹೇಳ್ತಾರೆ. ಏನೇನೋ ಹೇಳ್ತಾರೆ ಪದ್ಧತಿ, ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ. ನಮ್ಮ ಕಡೆ ಈ ರೀತಿ ನಾವು ಮಾಡ್ತಿದ್ದೀರಿ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಏನೋ ಒಂಥರ ನಮ್ಮನ್ನ ಕುಳ್ಸಿದಾರಲ್ವಾ ಅಂತೇಳ್ಬಿಟ್ಟು. ಫೈನಲಿ ನನ್ನ ತಮ್ಮ ತರುಣ್ ತೆಗಿತಾ ಇದ್ದಾರೆ ನೋಡಿ. ಫುಲ್ ಎಂಟೈರ್ ಫೈನಲ್ ಟಚಪ್ ಕೊಡ್ತಿದ್ದಾನೆ ದೃಷ್ಟಿ ತೆಗಿಯೋದ್ರಲ್ಲಿ, ಎಕ್ಸ್ಪರ್ಟ್ ಥರ. ಈಗ ದೃಷ್ಟಿ ಎಲ್ಲ ತೆಗ್ದಿದ್ದಾಯಿತು, ಸರಿಯಾಗಿ ತೆಗ್ದಿದ್ದೀನಾಕ ಅಂತಲೂ ಕೇಳಿ ಆರತಿ ಮಾಡ್ತಾಯಿದ್ದೀರಿ ಮಕ್ಕಳಿಗೆ. ನೋಡ್ತಿದ್ದೀರಲ್ಲ. ಹಾಗೆ ಊರ ಕಡೆ ಬಂದಿದ್ರಿ. ಏನು ಸಮಾಚಾರ ಅಂದರೆ, ಊರಿಂದ ಹಬ್ಬದ ಊಟಕ್ಕೆ ಇನ್ವೈಟ್ ಮಾಡಿದರು ನಮ್ಮ ಗೊತ್ತಿರೋರು. ಅದಕ್ಕೆ ಊರ ಕಡೆ ಬಂದು ಹಾಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಊಟ ಮುಗಿಸ್ಕೊಂಡು ಹಾಗೆ ತೋಟದ ಕಡೆನೂ ಹೋಗಿದ್ರಿ. ತೋಟ ಎಲ್ಲ ನೋಡಿಕೊಂಡು ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಈ ಹಬ್ಬಕ್ಕೆ ಹಸುಗಳಿಗೆಲ್ಲ ಡೆಕೋರೇಷನ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ನೋಡಿ ನಾವು ಖುಷಿ ಪಟ್ರಿ. ಹಾಗೆ ತೋಟ ಎಲ್ಲ ನೋಡಿಕೊಂಡು ಒಂದೆರಡು ರೌಂಡ್ ಓಡಾಡಿ ಮನೆ ಕಡೆ ಹೋಗೋ ಟೈಮ್ ಆಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಹಬ್ಬದ ವಿಶೇಷ. ಸಿಂಪಲ್ಲಾಗಿ ಹಬ್ಬ ಮುಗಿಸ್ಕೊಂಡ್ರಿ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.